ಮಾಡಿದರೆ ಸಕಲ ಪರಿಪದಾರ್ಥವು ಇದರಲ್ಲಿ ಕೂಡಲ ಇದೊಂದು ಬಸವಣ್ಣನವರ ವಚನ. ಬಹಳ ಜನ ಕೇಳಿದ್ರೆ ದೇವರು ಅನ್ನೋದ್ರೆ ಏನಾಗುತ್ತೆ? ಹೊರಡು ಬರುತ್ತ ಹೊರಡು ಏನಾಗುತ್ತಾ ಅಮೃತ ಖಂಡಿತ. ಯಾರು ಒಲಿಬೇಕು ಅಂದ್ರೆ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಒಲಿದ್ರೆ ವಿಷಾನು ಅಮೃತ ಆಗುತ್ತೆ, ಹೊರಡು ಕೊಲಗುತ್ತೆ, ಹೊರಡು ಏನಾಗುತ್ತೆ ಅಂದ್ರೆ ಅದು ಅಲ್ಲ, ನಮ್ಮ ಮನಸ್ಸುಗಳು ಹೊರಡಾಗಿದೆ, ನಮ್ಮ ಜೀವನ ವಿಷಮಯವಾಗಿದೆ, ನಮ್ಮ ಬದುಕು ಹೊರಡಾಗಿದೆ. ಎಲ್ಲರೂ ಒಂದಾದಾಗ ಅದು ಹಾಲು ಕರೆಯುತ್ತೆ, ಹೊರರುತ್ತೆ, ಏನು ಬೇಕಾದ್ರೂ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು 12ನೇ ಶತಮಾನದ ಬಸವಣ್ಣನ ವಚನ. ಈ ವಚನದ ಬಗ್ಗೆ ನನಗೆ ತುಂಬ ನಂಬಿಕೆ ಮತ್ತು ವಿಶ್ವಾಸ. ಇವತ್ತಿನ ಘಟನೆಯನ್ನೇ ಗಮನಿಸಿದರೆ ಬೆಳಗ್ಗೆ ಸಾಣೆಹಳ್ಳಿಯಲ್ಲಿ ಒಂದು ಅಪರೂಪದ ಸಮಾರಂಭ ಇದೆ. ಈ ವರ್ಷ ಸಾಣೆಹಳ್ಳಿಯಲ್ಲಿ ದೊಡ್ಡ ಪ್ರಮಾಣದಲ್ಲೇ ದೊಡ್ಡ ಗುರುಗಳ ಶ್ರದ್ಧಾಂಜಲಿಯನ್ನು ಮಾಡಬೇಕು ಅಂತ ಹೇಳಿ ಸುಮಾರು ಒಂದು 300-400 ಜನ ಸೇರ್ಕೊಂಡಿದ್ರು. ಆ ಸಂದರ್ಭದಲ್ಲೂ ಅದನ್ನು ಬಂದಿದ್ರು. ನಾವು ಹೇಳಿದ್ವಿ ಕೊನೆಗೆ, ಎರಡತ್ರ ಮಾಡೋವಂಥದ್ದು ನಮ್ಗೆ ಇಷ್ಟ ಇಲ್ಲ, ಈಗಲೂ ಗುರುಗಳು ಆಹ್ವಾನಿಸಿದರೆ ಇಡೀ ಸಮಾಜ ಒಂದು ಕಡೆ ಬರುತ್ತೆ. ಸಮಾಜದ ಶಿಷ್ಯರು ತಪ್ಪಿಲ್ಲ, ಆದರೆ ನಮ್ಮದೇ ತಪ್ಪಿದೆ. ನಾವು ತಿದ್ಕೊಂಡ್ಬಿಟ್ರೆ ಸಮಾಜ ತನ್ನಷ್ಟು ತಾನೇ ಸರಿ ಆಗುತ್ತೆ ಅನ್ನೋದನ್ನು ತುಂಬ ಸೂಚ್ಯವಾಗಿ ನಾವಲ್ಲಿ ಹೇಳಿದ್ವಿ. ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಸಬೇಕು ಅಂತ ಯಾರನ್ನ ಕರಿಬೇಕು ಅಂತ ಅಲ್ಲಿ ಬಂತು ಪ್ರಶ್ನೆ. ರಾಜಕೀಯದವ್ರನ್ನ ಬಿಟ್ಟು ಇನ್ನು ಯಾರನ್ನಾದರೂ ಕರಿಬೋದು ಅಂತ ನಾವು ಸೂಚನೆ ಕೊಟ್ಟಿದ್ವಿ. ಕಾರಣ ಏನು ಅಂತಂದರೆ, ರಾಜಕೀಯದಲ್ಲಿ ಇವ್ರನ್ನೇ ತಗೊಳ್ಳಿ, ಪ್ರಭಾವನ ತಗೊಳ್ಳಿ, ಮತ್ತಾರನ್ನೇ ತಗೊಳ್ಳಿ, ಒಂದು ರೀತಿ ಇಕ್ಕಟ್ಟಿಗೊಳಗಾಗ್ತಾರೆ. ನಾವಾಗಿ ಯಾರನ್ನು ಇಕ್ಕಟ್ಟಿಗೊಳಗಾಗಲ್ಲ. ಪ್ರೀತಿ ಇದ್ರೆ ಯಾರಾದರೂ ಬರಲಿ, ಅಲ್ಲಿ ಹೋಗಲಿ, ಇಲ್ಲಿ ಬರಲಿ ಅಂತಲೇ ನಾವು ಭಾಳ ಸೂಚ್ಯವಾಗಿ ಹೇಳಿದ್ವಿ. ನಿನ್ನೆ ಯಾವುದೋ ಕೆಲಸಕ್ಕಾಗಿ ಇವ್ರಿಗೆ ಫೋನ್ ಮಾಡಿದ್ವಿ ಮಲ್ಲಿಕಾರ್ಜುನವ್ರಿಗೆ. ನಿನ್ನೆ ಎತ್ತಲಿಲ್ಲ, ಆದರೆ ಅವರು ಯಾವಾಗಲೂ ಕೂಡ ನಮ್ಮ ಫೋನ್ ಹೋಗಿ ಮತ್ತೆ ಅವ್ರು ನೋಡಲಿಲ್ಲ ಅಂದ್ರೆ ತಕ್ಷಣ ಫೋನ್ ಮಾಡೋರು. ನಿನ್ನೆ ಫೋನೇ ಮಾಡಲಿಲ್ಲ, ಯಾಕಪ್ಪ ಏನೋ ಬದಲಾವಣೆ ಆಗಿದ್ದಾರೆ ಅಂತ ಮತ್ತೆ ಇವತ್ತು ಕೂಡ ಫೋನ್ ಮಾಡಿದಾಗ ಎತ್ತಲಿಲ್ಲ. ಓ, ಇವ್ರು ಪೂರ್ತಿ ಬದಲಾವಣೆ ಆಗಿದ್ದಾರೆ ಅಂದ್ಕೊಂಡು ಸುಮ್ಮನೆ ಇದ್ದು ಅವ್ರದೇ ಫೋನ್ ಬಂತು. ನಾವೇನೋ ಬೇರೆ ವ್ಯವಹಾರ ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾಗ ಅಪ್ಪಾಜಿ ಬಂದಿದ್ದಾರೆ, ಎಲ್ಲಿದ್ದಾರೆ ಅಂತ ಕೇಳಿದ್ರು. ಹೆಂಗಿದ್ದಾರೆ, ಆರೋಗ್ಯ ಹೇಗಿದೆ? ಇಲ್ಲ, ಲವಲವಿಕೆಯಿಂದ ಇದ್ದಾರೆ. ಹೆಂಗಿದ್ರೆ ನಾವು ಬಂದೇ ಬಿಡ್ತಿದ್ವಿ ಅಂತ ತಕ್ಷಣ ನಾವು ಸಾಣೆಹಳ್ಳಿಯಿಂದ ಹೊರಟು ಇಲ್ಲಿಗೆ ಬಂದ್ವಿ. ನನಗೆ ಮಲ್ಲಿಕಾರ್ಜುನ್ಗಿಂತ ಹೆಚ್ಚು ಪ್ರೀತಿ ಶಿವಶಂಕರಪ್ಪ. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಅವರು ಎಷ್ಟೇ ಶ್ರೀಮಂತಿಕೆ ಇದ್ದರೂ ಕೂಡ ಆ ಶ್ರೀಮಂತಿಕೆ ಅಹಮ್ಮನ್ನು ನಾವಂತೂ ಅವ್ರ ಹತ್ರ ನೋಡಿಲ್ಲ. ಆ ಸರಳವಾಗಿ ಗುರುಭಕ್ತಿಯನ್ನು ಇಟ್ಕೊಂಡು, ಸಮಾಜ ಪ್ರೇಮವನ್ನು ಇಟ್ಕೊಂಡು, ಯಾರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಬರುತ್ತೋ ಅವ್ರ ಹಿಂದೆ ಮುಂದೆನೇ ನೋಡೋದು. ನಾವು ಭಾಳ ಸಲ ಹೇಳ್ತಿರ್ತೇವೆ, ಏನಾದರೂ ನಿಮಗೆ ಸಹಾಯ ಬೇಕು ಅಂದರೆ ಹೋಗಿ ಶಿವಶಂಕರಪ್ಪನ ಕೇಳಿಬಿಟ್ರಿ ಅಂತ. ಯಾವುದಕ್ಕೂ ಅವರು ಇಲ್ಲ ಅನ್ನೋಂಥ ಮನಸ್ಥಿತಿನೇ ಇಲ್ಲ. ಅದೇ ಗುಣ ಮಲ್ಲಿಕಾರ್ಜುನವ್ರಿಗೂ ಬಂದಿದೆ. ಅದು ತಂದೆಯಿಂದ ಬಂದಂಥ ಬಳುವಳಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕೆ ಈ ಮಾತನ್ನು ಹೇಳ್ತೀವಿ ಅಂದರೆ, ಸಾಣೆಹಳ್ಳಿಯಲ್ಲಿ ನಮ್ಮ ಬಯಲುರಂಗ ಬಂದರೆ ನೀವೆಲ್ಲ ನೋಡಿದ್ದೀರಿ, CG ಕೃಷ್ಣಸ್ವಾಮಿ ಅಂತ ಇತ್ತು. ಆಗ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅದು ಎಷ್ಟೋ ಹುಟ್ಟಹಬ್ಬ ಅಂತ ಆಚರಿಸ್ತಾ ಇದ್ರು. ಆಗ ಬರೀ ಹುಟ್ಟಹಬ್ಬ ಆಚರಿಸಿದ್ರಾಗಲ್ಲ ಸ್ವಾಮಿ, ನೀವೇನಾದರೂ ಇದಕ್ಕೆ ಸಹಾಯ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ಇವ್ರಿಗೆ ಹೇಳಿದ್ರಾಗ. ಅದು ಎಷ್ಟು ದುಡ್ಡು ಬಂದರೂ ನಾನೇ ಕೊಡ್ತೀನಿ ಅಂತ ಇವ್ರು ಹೇಳಿದ್ರು. ಅದು ಎಷ್ಟು ಅಂತ ಅವರು ಕೇಳಲಿಲ್ಲ, ಇವರು ಹೇಳಲಿಲ್ಲ. ಕೊನೆಗೆ ಕೇಳಿದಾಗೆಲ್ಲ 5-5 ಲಕ್ಷ ಕಳಿಸ್ತಾ ಇದ್ದಾರೆ. ಸುಮಾರು 25 ಲಕ್ಷ ರೂಪಾಯಿ ಆವಾಗ ಕಳಿಸಿದ್ರು. ಆ 25 ಲಕ್ಷ ಆಗಲೇ 2003ರಲ್ಲಿ ಅದನ್ನು
ಇವತ್ತು ಅದು ಒಂದು 5 ಕೋಟಿ ಹತ್ತತ್ರ ಆಗ್ಬೋದು. ಅದು ಭಾಳ ಬೇಗ ಕೆಲಸ ಮುಗೀತು. ನಂತರ ಅದಕ್ಕಿಂತ ಪೂರ್ವದಲ್ಲೇ ನಂತರದ ನೆನಪಿಲ್ಲ ನನಗೆ. ಮುತ್ತುರ್ದೂರಲ್ಲಿ ಒಂದು ಅಪರೂಪದ ಬರ ಪರಿಹಾರ ಮಾಡೋಂಥ ಸ್ಥಿತಿ ಬಂತು, ಮಳೆ ಬಂತು. ಆ ಸಂದರ್ಭದಲ್ಲಿ ಅನೇಕ ರಾಜಕಾರಣಿಗಳಲ್ಲಿ ಬರ್ತಿದ್ರು, ನೋಡ್ತಿದ್ರು, ಹೋಗ್ತಿದ್ರು. ಯಾರೊಬ್ರು ಆ ರೈತರಿಗೆ ಸಹಾಯ ಮಾಡೋಂಥ ಮನಸ್ಥಿತಿಯನ್ನು ತೋರಿಸಲಿಲ್ಲ. ಅವತ್ತು ನಾವು ಹೋಗಿದ್ವಿ. ಅದೇ ಸಂದರ್ಭಕ್ಕೆ ಶಿವಶಂಕರನವರು ಬಂದಾಗ ನೋಡ್ರಿ, ಎಲ್ಲ ರಾಜಕಾರಣಿಗಳು ಬಂದು ನೋಡ್ಕೊಂಡು ಹೋಗಿದಾರಂತೆ. ಈ ರೈತರಿಗೆ ಏನಾದರೂ ಸಹಾಯ ಮಾಡೋಕ್ಕೆ ನಿಮ್ಮಿಂದ ಸಾಧ್ಯ ಇದೆಯಾ ಅಂತ ಕೇಳಿ ತಕ್ಷಣ ಅವರು ಅದೆಷ್ಟು ಹೇಳಿರ್ತೀವಿ, ನಾನು ತಂದು ದುಡ್ಡು ಕೊಡ್ತೀನಿ ಅಂತ. ತಾವೇ ಲೆಕ್ಕ ಮಾಡಿರಿ, ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ. 25 ಲಕ್ಷ ರೂಪಾಯಿ ಅವಾಗ ಅವ್ರು ತಂದಿದ್ದು. ನಿಮಗೆ ರೈತರಿಗೆ ಗೊತ್ತಿದೆಯಲ್ವೋ, ಒಂದು ಗೋಣಿ ಚೀಲದಲ್ಲಿ ತಂದು ಬುದ್ಧಿ ತಗೊಳ್ರಿ, ಯಾರಿಗಾರ ಹಂಚಿಗೆ. ಯಾರಿಗಾರ ಹಂಚೋದಲ್ರಿ, ನೀವು ಇದನ್ನು ಕೊಡ್ಬೇಕು. ನಾನು ಕೊಡೋದಷ್ಟೇ ನಮ್ಮದು. ಸರಿ, ನಾವು ಆ ಎಲ್ಲ ದುಡ್ಡನ್ನು ಯಾವ್ಯಾವ ರೈತರಿಗೆ ಎಷ್ಟೆಷ್ಟು ನಷ್ಟ ಆಗಿದೆ ಅನ್ನೋದನ್ನು ಗಮನದಲ್ಲಿ ಇರಿಸ್ಕೊಂಡು ಹಂಚಿದ್ಮೇಲೆ ಅವ್ರಿಗೆ ಹೇಳಿದ್ವಿ, ಇದನ್ನು ನೋಡಪ್ಪ, 3 ವರ್ಷ ನೀವು ಬಳಕೆ ಮಾಡ್ಕೊಳ್ಬೇಕು, ಬಡ್ಡಿ ಕೊಡೋಂಗಿಲ್ಲ, ಅಸಲು ಮಾತ್ರ ವಾಪಸ್ ಶಿವಶಂಕರಪ್ಪನವ್ರಿಗೆ ಕೊಡೋಣ. ಎಲ್ಲರೂ ಹೋಗ್ತಾರೆ. 3 ವರ್ಷಕ್ಕೆ ಆ 25 ಲಕ್ಷನೂ ಬಂತು. ಇದು ನಂಬಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಮ್ಮ ಜನ ಎಷ್ಟು ಪ್ರಾಮಾಣಿಕರಿದ್ದಾರೆ ಅನ್ನೋದು. ಈಗ ಹಾಗೆ ಸುಮ್ಮನೆ ಶಿವಶಂಕರಪ್ಪನವ್ರಿಗೆ ವಾಪಸ್ ಕೊಡೋದು ಬೇಡ, ಒಂದು ಸಮಾರಂಭ ಮಾಡೋಣ ಮುತ್ತುಂದೂರಲ್ಲಿ ಅಂತ ಹೇಳಿ ಒಂದು ಸಮಾರಂಭ ಮಾಡಿದ್ವಿ. ಆವಾಗ ಶಿವಶಂಕರಪ್ಪನವ್ರಿಗೆ ಆ ಚೆಕ್ ಕೊಡಕ್ಕೆ ಹೋದ್ವಿ. ಇಸ್ಕೊಂಡ್ರು ಚೆಕ್. ಅವರು ಇಸ್ಕೊಂಡಾದ್ಮೇಲೆ ಎಷ್ಟು ಒಳ್ಳೆ ಮಾತಾಡಿದ್ರು ಅವತ್ತು ಅಂತಂದರೆ, ನಾನೇನು ಬಾಯಲ್ಲಿ ಚಿನ್ನದ ಚಿಂಚವೆ ಇಟ್ಕೊಂಡು ಹುಟ್ಟು ಬಂದಿರಲಿಲ್ಲ, ಎಲ್ಲರಂತೆ ಹುಟ್ಟು ಬಂದೆ. ದೈವ ಕೃಪೆಯಿಂದ ಇವತ್ತು ಆರ್ಥಿಕವಾಗಿ ಸುಸ್ಥಿತಿ. ಹಾಗಾಗಿ ಹಣ ವಾಪಸ್ ಬರಲಿ ಅಂತ ನಾನು ಕೊಟ್ಟಿದ್ದಲ್ಲ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟು ಕೆಟ್ಟಿದ್ದೇನೆ ಬೇಡ ಅಂತ ಇದೆ. ಆದ್ದರಿಂದ ನನಗೆ ದುಡ್ಡು ಬೇಡ, ಯಾಕಂದ್ರೆ ನೀವೇ ಬಳಸ್ಬೇಕ್ರಿ ಅಂತ ವಾಪಸ್ ನನಗೆ ಕೊಟ್ಟರು. ಅದೇ ಹಣನ ನಾವು ಇನ್ನೊಂದು ಹಾಸ್ಟೆಲಲ್ಲಿ ಕಟ್ಟಲಿಕ್ಕೆ ಬಳಕೆ ಮಾಡ್ಕೊಂಡ್ವಿ. ಆಮೇಲೆ ಮತ್ತೊಂದು ಸರಿ ಒಂದು 90 ಲಕ್ಷ ಕೊಟ್ಟರು ನನಗೆ. ಕೇಳಿತ್ತಲ್ಲ, 90 ಲಕ್ಷ ಕೊಟ್ಟಾಗ ಅಲ್ಲಿ ಅದುವರೆಗೂ ಯಾವ ಹೆಸರು, ಇವ್ರ ಹೆಸರು ಹಾಕಿಲ್ಲ, ಅವ್ರ ಹೆಸರು ಹಾಕಿಲ್ಲ. ನಾವು ಮತ್ತು ಇಷ್ಟೆಲ್ಲ ದುಡ್ಡು ಕೊಟ್ಟಾಗ ಹೆಸರು ಹಾಕದೇ ಇದ್ದರೆ ನಮ್ಮ ಮನಸ್ಸಿಗೆ ಏನೋ ಒಂದು ರೀತಿ ಕಸಿವಿಸಿ ಆಗುತ್ತೆ ಅಂತ ಹೇಳಿ ಅಲ್ಲಿ ಅದಕ್ಕೊಂದು 5-6 ಕೋಟಿ ಖರ್ಚಾಗಿರ್ಬೋದು. ಆದರೆ 90 ಲಕ್ಷ ಇವ್ರು ಕೊಟ್ಟಿದ್ದು. ಅಲ್ಲಿ ಶ್ಯಾಮರಾವ್ ಶಿವಶಂಕರಪ್ಪ ಆಡಿಟೋರಿಯಂ ಅಂತ ಹೆಸರಿಟ್ವಿ. ಹೀಗೆ ಸಹಾಯ ಮಾಡೋದ್ರಲ್ಲಿ ಅವ್ರು ಎಂದೂ ಕೂಡ ಹಿಂದೆ ಬಿದ್ದಿಲ್ಲ. ಒಂದ್ಸರಿ ಅವ್ರು ಹೇಳ್ತಾ ಇದ್ರು, ನನ್ನ ಮಕ್ಕಳಿಗೆ ಎಲ್ಲದೂ ನಾನು ಹಂಚ್ಕೊಟ್ಟಿದ್ದೀನಿ, ನಿಮಗೇನು ಅಯ್ಯೋ ನಾನು ಅಷ್ಟೆಲ್ಲ ಇಟ್ಕೊಂಡೇ ಕೊಟ್ಬೋದು. ಈಗಲೂ ನಾನು ದಾನ ಧರ್ಮ ಮಾಡೋಕೆ ಅವ್ರನ್ನೇನು ಕೇಳಬೇಕಾಗಿಲ್ಲ. ನನ್ನಷ್ಟಕ್ಕೆ ನಾನು ಯಾರು ಕೇಳಿದ್ರು ಏನು ಬೇಕಾದ್ರೂ ನಾನು ಕೊಡೋದು ಕೇಳುತ್ತಾ ಕೇಳ್ಬಿಡ್ರಿ ಬುದ್ಧಿ, ನೀವೇ ಕೇಳಿ. ಆ ಥರ ಮನಸ್ಥಿತಿಯನ್ನು ಮೈಗೂಡಿಸ್ಕೊಳ್ತಾರೆ. ಇವತ್ತು ಅವ್ರು ನೋಡಿ ನನಗೆ ತುಂಬ ಖುಷಿ ಆಯ್ತು. ಎಷ್ಟು ಲವಲವಿಕೆಯಿಂದ ಇದ್ದಾರೆ, ಹಸನ್ಮುಖಿಗಳಾಗಿದ್ದಾರೆ. ಅದಕ್ಕೆ ನಾನು ಈಗ ಅವ್ರಿಗೊಂದು ಜವಾಬ್ದಾರಿ ಕೊಟ್ಟಿದ್ದೀನಿ. ಇಲ್ಲೊಂದು ರಂಗಮಂದಿರ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಏನು ಖರ್ಚು ಬಂದರೂ ನೀವೇ ಕೊಡಬೇಕು ಅಂತ ಅವರು ಅದನ್ನು ಮಾಡ್ತಾರೆ. ಅದು ನಿಧಾನ ಆಗ್ತಾ ಇದೆ. ಶಿವಶಂಕರಪ್ಪನವ್ರು ಎಷ್ಟು ಬೇಗ ಮಾಡಿಸಿದ್ರೆ ಅಷ್ಟು ಬೇಗ ನೀವು ಆ ಕೆಲಸ ಮಾಡಿಸ್ತಾರೆ ಅಂತ. ಬಸವ ಸಂಸ್ಕೃತಿ ಅಭಿಯಾನ ಅಂತ ಈಗ ನೀವು ನೋಡಿರ್ಬೇಕು. ಅದು 2019ರಲ್ಲಿ ಮತ್ತೆ ಕಲ್ಯಾಣ ಅಂತ ನಾವು ಇಡೀ ಕರ್ನಾಟಕದ 30 ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿದ್ವಿ. ಅದೇ ಪ್ರಾರಂಭ ಆಗಿತ್ತು. ಅದೇ ಈಗ ಅದೇ ಮುಕ್ತಾಯನೂ ಅದೇ ಮುಕ್ತಾಯ ಆಗಲಿ ಅಂತಲೂ ನಾವು ಈಗ ನಾವು ಮಾಡ್ತಾ ಇಲ್ಲ. ಎಲ್ಲ ಮಠಾಧಿಪತಿಗಳು ಸೇರಿಕೊಂಡು ಮಠಾಧಿಪತಿಗಳ ಒಕ್ಕೂಟದಿಂದ ಬಸವ ಸಂಸ್ಕೃತಿ ಅಭಿಯಾನ ಅಂತ ನಾಳೆ 1ನೇ ತಾರೀಕು ಸೆಪ್ಟೆಂಬರ್ 1ರಿಂದ ಅಕ್ಟೋಬರ್ 5ರವರೆಗೂ ನಡೆಯುತ್ತೆ. ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಬಸವಣ್ಣವರ ಜನ್ಮಸ್ಥಳವಾದಂಥ ಬಸವನ ಬಾಗೇವಾಡಿಯಲ್ಲಿ 1ನೇ ತಾರೀಕು ಪ್ರಾರಂಭ, 5ನೇ ತಾರೀಕು ಬೆಂಗಳೂರಿನಲ್ಲಿ ಅರಮನೆ ಆವರಣದಲ್ಲಿ ಅದು ಮುಕ್ತಾಯ ಇರುತ್ತೆ.
ಇಲ್ಲಿ 15ನೇ ದಾವಣಗೆರೆಯಲ್ಲಿ ಕೂಡ 15ನೇ ತಾರೀಕಿಗೆ ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ಇಂಥ ಒಂದು ನಿರೀಕ್ಷಿತ ಅವಕಾಶ ಲಭ್ಯವಾಗಿದ್ದಕ್ಕಾಗಿ ನಾವು ಬಸವಾದಿ ಶಿವಶರಣರನ್ನ ಮನಸ್ಸಿನಲ್ಲೇ ನೆನಪಿಸ್ಕೊಳ್ತಾ ಶಿವಶರಣರನ್ನು ಇನ್ನೂ ಆರೋಗ್ಯವಾಗಿ ಸಿರಿಗೆರೆ ಸಾಣಿಹಳ್ಳಿಗೆ ಅವ್ರು ಬರಂಗಾಗಲಿ ಮತ್ತು ಎಲ್ಲರೂ ಒಂದೇ ಕಡೆ ನಡೆಯೋ ಹಾಗೆ ವಾತಾವರಣವನ್ನು ಮಲ್ಲಿಕಾರ್ಜುನ ಅವ್ರು ಹೇಳ್ದಂಗೆ ಮಲ್ಲಿಕಾರ್ಜುನೇ ಮಾಡಬೇಕಾಗಿದೆ. ಖಂಡಿತ ಆ ಸಾಮರ್ಥ್ಯ ಇದೆ, ಆದರೆ ಸ್ವಲ್ಪ ಗಟ್ಟಿ ನಿರ್ಧಾರ ಬೇಕು, ನಿಷ್ಠುರವಾಗಿ ಮಾತಾಡಬೇಕಾಗಿದೆ. ಆ ಗಟ್ಟಿ ನಿರ್ಧಾರ ನಿಷ್ಠುರ ಇತ್ತು ಅಂತಂದರೆ ಇದು ಶಿವಶಂಕರಪ್ಪನವರಲ್ಲಿ ಇದೆ. ಅವರು ಆವಾಗಲಿಂದನೂ ಆ ಗಟ್ಟಿ ನಿರ್ಧಾರದಲ್ಲೇ ಇದ್ದಾರೆ. ನೀವು ಒಂದಿಷ್ಟು ಆ ಗಟ್ಟಿ ನಿರ್ಧಾರವನ್ನು ಮಾಡ್ಕೊಂಡ್ಬಿಟ್ರೆ ಸರಿಯಾಗುತ್ತೆ ಅನ್ನೋದನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯ